ಸಿಗರೇಟ್ ಕೊಡಲಿಲ್ಲ ಎಂದು ಕುಡಿದ ಮತ್ತಿನಲ್ಲಿ ವ್ಯಕ್ತಿಯೊಬ್ಬ ಅಂಗಡಿ ಮಾಲೀಕರ ಸಂಬಂಧಿಗೆ ಬೆಂಕಿ ಹಚ್ಚಿದ ಘಟನೆ ಮುಂಬೈನಲ್ಲಿ ನಡೆದಿದೆ. ಈ ಆರೋಪದ ಮೇಲೆ ಜೋಗೇಶ್ವರಿ ನಿವಾಸಿ ನಾಗೇಂದ್ರ ಯಾದವ್ ಎಂಬಾತನನ್ನ ಅಂಬೋಲಿ ಪೊಲೀಸರು ಬಂಧಿಸಿದ್ದಾರೆ. ರಾಜೇಂದ್ರ ಯಾದವ್ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಅವರ ದೇಹದ 25% ಭಾಗ ಸುಟ್ಟು ಹೋಗಿದೆ. ಈ ಇಡೀ ಘಟನೆ ಆ ಪ್ರದೇಶದಲ್ಲಿ ಅಳವಡಿಸಲಾದ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ರಾಜೇಂದ್ರ ಜೋಗೇಶ್ವರಿ ಪಶ್ಚಿಮದ ಯಾದವ್ ನಗರದ ಬಂಡಿವ್ಲಿ ಹಿಲ್ ರಸ್ತೆಯಲ್ಲಿರುವ ಫೇಕ್ ಫೆಹಲ್ವಾನ್ ಚಾಲ್ ನಿವಾಸಿ. ಆರೋಪಿ ನಾಗೇಂದ್ರ ಅದೇ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದು, ರಾಜೇಂದ್ರ ಅವರ ಸೋದರಳಿಯ ಪಂಕಜ್ ನಡೆಸುತ್ತಿದ್ದ ಪಾನ್ ಅಂಗಡಿಯಿಂದ ಸಿಗರೇಟ್ ಖರೀದಿಸ್ತಾ ಇದ್ದ. ಜನವರಿ 10ರಂದು ರಾತ್ರಿ 10:30ರ ಸುಮಾರಿಗೆ ಪಾನ್ ಅಂಗಡಿಗೆ ಭೇಟಿ ನೀಡುವ ಮೊದಲು ನಾಗೇಂದ್ರ ಸ್ನೇಹಿತನೊಂದಿಗೆ ಮದ್ಯ ಸೇವಿಸಿದ್ದ. ಬಾಕಿ ಇರುವ ಹಣ ಕೊಟ್ಟರೆ ಸಿಗರೇಟ್ ಕೊಡುತ್ತೇನೆ ಎಂದಿದ್ದಕ್ಕೆ ನಾಗೇಂದ್ರ ಅಂಗಡಿ ಮಾಲೀಕರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಮೊದಲು ವಾಗ್ವಾದ ನಡೆಯಿತು. ಅಷ್ಟರಲ್ಲಿ ರಾಜೇಂದ್ರ ಮಧ್ಯ ಪ್ರವೇಶಿಸಿ ನಾಗೇಂದ್ರ ಅವರನ್ನ ತಕ್ಷಣ ಸ್ಥಳದಿಂದ ಹೊರಹೋಗುವಂತೆ ಸೂಚಿಸಿದರು. ಸುಮಾರು 20 ನಿಮಿಷಗಳಲ್ಲಿ ಪೆಟ್ರೋಲ್ ಮತ್ತು ಬೆಂಕಿ ಕಡ್ಡಿಯೊಂದಿಗೆ ಸ್ಥಳಕ್ಕೆ ಹಿಂದಿರುಗಿದ್ದ ರಾಜೇಂದ್ರನೊಂದಿಗೆ ವಾಗ್ವಾದ ಮಾಡಲು ಪ್ರಾರಂಭಿಸಿದ. ರಾಜೇಂದ್ರ ಹಿಂದೆ ಸರಿದಾಗ ಆರೋಪಿ ಅವರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಇದರ ನಂತರ ಆರೋಪಿ ಪರಾರಿಯಾಗಿದ್ದಾನೆ. ಆದರೆ ರಾಜೇಂದ್ರನನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು. ಜೋಗೇಶ್ವರಿಯ ಮಲ್ಲಿಕಾ ಆಸ್ಪತ್ರೆಯಲ್ಲಿ ಪಾನ್ ಅಂಗಡಿಯಲ್ಲಿ ಬೆಂಕಿ ಹಚ್ಚಲಾದ ರಾಜೇಂದ್ರ ಯಾದವ್. ಸಿಗರೇಟ್ ಕೊಡಲಿಲ್ಲ ಎಂದು ಕುಡಿದ ಮತ್ತಿನಲ್ಲಿ ವ್ಯಕ್ತಿಯೊಬ್ಬ ಅಂಗಡಿ ಮಾಲೀಕರ ಸಂಬಂಧಿಗೆ ಬೆಂಕಿ ಹಚ್ಚಿದ ಘಟನೆ ಮುಂಬೈನಲ್ಲಿ ನಡೆದಿದೆ. ಈ ಆರೋಪದ ಮೇಲೆ ಜೋಗೇಶ್ವರಿ ನಿವಾಸಿ ನಾಗೇಂದ್ರ ಯಾದವ್ ಎಂಬಾತನನ್ನ ಅಂಬೋಲಿ ಪೊಲೀಸರು ಬಂಧಿಸಿದ್ದಾರೆ. ರಾಜೇಂದ್ರ ಯಾದವ್ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಅವರ ದೇಹದ 25% ಭಾಗ ಸುಟ್ಟು ಹೋಗಿದೆ. ಈ ಇಡೀ ಘಟನೆ ಆ ಪ್ರದೇಶದಲ್ಲಿ ಅಳವಡಿಸಲಾದ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ರಾಜೇಂದ್ರ ಜೋಗೇಶ್ವರಿ ಪಶ್ಚಿಮದ ಯಾದವ್ ನಗರದ ಬಂಡಿವ್ಲಿ ಹಿಲ್ ರಸ್ತೆಯಲ್ಲಿರುವ ಫೇಕ್ ಫೆಹಲ್ವಾನ್ ಚಾಲ್ ನಿವಾಸಿ. ಆರೋಪಿ ನಾಗೇಂದ್ರ ಅದೇ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದು, ರಾಜೇಂದ್ರ ಅವರ ಸೋದರಳಿಯ ಪಂಕಜ್ ನಡೆಸುತ್ತಿದ್ದ ಪಾನ್ ಅಂಗಡಿಯಿಂದ ಸಿಗರೇಟ್ ಖರೀದಿಸ್ತಾ ಇದ್ದ. ಜನವರಿ 10ರಂದು ರಾತ್ರಿ 10:30ರ ಸುಮಾರಿಗೆ ಪಾನ್ ಅಂಗಡಿಗೆ ಭೇಟಿ ನೀಡುವ ಮೊದಲು ನಾಗೇಂದ್ರ ಸ್ನೇಹಿತನೊಂದಿಗೆ ಮದ್ಯ ಸೇವಿಸಿದ್ದ. ಬಾಕಿ ಇರುವ ಹಣ ಕೊಟ್ಟರೆ ಸಿಗರೇಟ್ ಕೊಡುತ್ತೇನೆ ಎಂದಿದ್ದಕ್ಕೆ ನಾಗೇಂದ್ರ ಅಂಗಡಿ ಮಾಲೀಕರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಮೊದಲು ವಾಗ್ವಾದ ನಡೆಯಿತು. ಅಷ್ಟರಲ್ಲಿ ರಾಜೇಂದ್ರ ಮಧ್ಯ ಪ್ರವೇಶಿಸಿ ನಾಗೇಂದ್ರ ಅವರನ್ನ ತಕ್ಷಣ ಸ್ಥಳದಿಂದ ಹೊರಹೋಗುವಂತೆ ಸೂಚಿಸಿದರು. ಸುಮಾರು 20 ನಿಮಿಷಗಳಲ್ಲಿ ಪೆಟ್ರೋಲ್ ಮತ್ತು ಬೆಂಕಿ ಕಡ್ಡಿಯೊಂದಿಗೆ ಸ್ಥಳಕ್ಕೆ ಹಿಂದಿರುಗಿದ್ದ ರಾಜೇಂದ್ರನೊಂದಿಗೆ ವಾಗ್ವಾದ ಮಾಡಲು ಪ್ರಾರಂಭಿಸಿದ. ರಾಜೇಂದ್ರ ಹಿಂದೆ ಸರಿದಾಗ ಆರೋಪಿ ಅವರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಇದರ ನಂತರ ಆರೋಪಿ ಪರಾರಿಯಾಗಿದ್ದಾನೆ. ಆದರೆ ರಾಜೇಂದ್ರನನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು. ಜೋಗೇಶ್ವರಿಯ ಮಲ್ಲಿಕಾ ಆಸ್ಪತ್ರೆಯಲ್ಲಿ ಪಾನ್ ಅಂಗಡಿಯಲ್ಲಿ ಬೆಂಕಿ ಹಚ್ಚಲಾದ ರಾಜೇಂದ್ರ ಯಾದವ್. ಸಿಗರೇಟ್ ಕೊಡಲಿಲ್ಲ ಎಂದು ಕುಡಿದ ಮತ್ತಿನಲ್ಲಿ ವ್ಯಕ್ತಿಯೊಬ್ಬ ಅಂಗಡಿ ಮಾಲೀಕರ ಸಂಬಂಧಿಗೆ ಬೆಂಕಿ ಹಚ್ಚಿದ ಘಟನೆ ಮುಂಬೈನಲ್ಲಿ ನಡೆದಿದೆ. ಈ ಆರೋಪದ ಮೇಲೆ ಜೋಗೇಶ್ವರಿ ನಿವಾಸಿ ನಾಗೇಂದ್ರ ಯಾದವ್ ಎಂಬಾತನನ್ನ ಅಂಬೋಲಿ ಪೊಲೀಸರು ಬಂಧಿಸಿದ್ದಾರೆ. ರಾಜೇಂದ್ರ ಯಾದವ್ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಅವರ ದೇಹದ 25% ಭಾಗ ಸುಟ್ಟು ಹೋಗಿದೆ. ಈ ಇಡೀ ಘಟನೆ ಆ ಪ್ರದೇಶದಲ್ಲಿ ಅಳವಡಿಸಲಾದ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ರಾಜೇಂದ್ರ ಜೋಗೇಶ್ವರಿ ಪಶ್ಚಿಮದ ಯಾದವ್ ನಗರದ ಬಂಡಿವ್ಲಿ ಹಿಲ್ ರಸ್ತೆಯಲ್ಲಿರುವ ಫೇಕ್ ಫೆಹಲ್ವಾನ್ ಚಾಲ್ ನಿವಾಸಿ. ಆರೋಪಿ ನಾಗೇಂದ್ರ ಅದೇ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದು, ರಾಜೇಂದ್ರ ಅವರ ಸೋದರಳಿಯ ಪಂಕಜ್ ನಡೆಸುತ್ತಿದ್ದ ಪಾನ್ ಅಂಗಡಿಯಿಂದ ಸಿಗರೇಟ್ ಖರೀದಿಸ್ತಾ ಇದ್ದ. ಜನವರಿ 10ರಂದು ರಾತ್ರಿ 10:30ರ ಸುಮಾರಿಗೆ ಪಾನ್ ಅಂಗಡಿಗೆ ಭೇಟಿ ನೀಡುವ ಮೊದಲು ನಾಗೇಂದ್ರ ಸ್ನೇಹಿತನೊಂದಿಗೆ ಮದ್ಯ ಸೇವಿಸಿದ್ದ. ಬಾಕಿ ಇರುವ ಹಣ ಕೊಟ್ಟರೆ ಸಿಗರೇಟ್ ಕೊಡುತ್ತೇನೆ ಎಂದಿದ್ದಕ್ಕೆ ನಾಗೇಂದ್ರ ಅಂಗಡಿ ಮಾಲೀಕರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಮೊದಲು ವಾಗ್ವಾದ ನಡೆಯಿತು. ಅಷ್ಟರಲ್ಲಿ ರಾಜೇಂದ್ರ ಮಧ್ಯ ಪ್ರವೇಶಿಸಿ ನಾಗೇಂದ್ರ ಅವರನ್ನ ತಕ್ಷಣ ಸ್ಥಳದಿಂದ ಹೊರಹೋಗುವಂತೆ ಸೂಚಿಸಿದರು. ಸುಮಾರು 20 ನಿಮಿಷಗಳಲ್ಲಿ ಪೆಟ್ರೋಲ್ ಮತ್ತು ಬೆಂಕಿ ಕಡ್ಡಿಯೊಂದಿಗೆ ಸ್ಥಳಕ್ಕೆ ಹಿಂದಿರುಗಿದ್ದ ರಾಜೇಂದ್ರನೊಂದಿಗೆ ವಾಗ್ವಾದ ಮಾಡಲು ಪ್ರಾರಂಭಿಸಿದ. ರಾಜೇಂದ್ರ ಹಿಂದೆ ಸರಿದಾಗ ಆರೋಪಿ ಅವರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಇದರ ನಂತರ ಆರೋಪಿ ಪರಾರಿಯಾಗಿದ್ದಾನೆ. ಆದರೆ ರಾಜೇಂದ್ರನನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು. ಜೋಗೇಶ್ವರಿಯ ಮಲ್ಲಿಕಾ ಆಸ್ಪತ್ರೆಯಲ್ಲಿ ಪಾನ್ ಅಂಗಡಿಯಲ್ಲಿ ಬೆಂಕಿ ಹಚ್ಚಲಾದ ರಾಜೇಂದ್ರ ಯಾದವ್.